ವಿದ್ಯಾರ್ಥಿಗಳೇ ನಮಸ್ತೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಬ್ಯಾಂಕಿಂಗ್ SSC ಮತ್ತು ರೈಲ್ವೆ ಪರೀಕ್ಷೆಗಳಿಗೆ ತರಬೇತಿ ನೀಡತಕ್ಕಂತ ಉತ್ತರ ಕರ್ನಾಟಕದ ಏಕೈಕ ಸಂಸ್ಥೆ. 5th and 25th ಗೆ SSC ರೈಲ್ವೆ ಬ್ಯಾಂಕಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥ ಬ್ಯಾಚ್ಗಳು ಇಲ್ಲಿ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ SSC CGL ಗ್ರಾಜುಯೇಟ್ ಪೋಸ್ಟ್ ಗಳಿಗೆ ಕಾನ್ಫರ್ಮ್ ಆಗಿದೆ. ಕ್ವಾಲಿಫಿಕೇಶನ್ ಏನೇ ಡಿಗ್ರಿ ಆಗಿರಬೇಕು. ಅಪ್ಲಿಕೇಶನ್ ಈಗಾಗಲೇ ಜೂನ್ 9ನೇ ತಾರೀಕಂದು ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆಯ ದಿನಾಂಕ 4/7 ಜುಲೈ 4th 2025 ಲಾಸ್ಟ್ ಡೇಟ್ ಆಗಿದೆ. ಎಕ್ಸಾಮ್ ಟೆಂಟೇಟಿವ್ ಡೇಟ್ ಆಗಸ್ಟ್ 13th ಇಂದ ಆಗಸ್ಟ್ 30 ವರೆಗೆ ಎಕ್ಸಾಮ್ ನಡೀತಕ್ಕಂತ ಒಂದು ಟೆಂಟೇಟಿವ್ ಡೇಟ್ ಅನ್ನ ಈಗ ಅನೌನ್ಸ್ ಮಾಡಲಾಗಿದೆ. ಹಾಗಾದ್ರೆ ಇದರ ಡಿಟೇಲ್ ಅನ್ನ ಕುರಿತು ನಾನು ನಿಮ್ ಜೊತೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. SSC CGL ನೋಟಿಫಿಕೇಶನ್ ಈಗಾಗಲೇ ಔಟ್ ಆಗಿರೋದ್ರಿಂದ ಒಟ್ಟು ಪೋಸ್ಟ್ಗಳು 14,582 ಪೋಸ್ಟ್ ಗಳನ್ನ ಇಲ್ಲಿ ಅನೌನ್ಸ್ ಮಾಡಲಾಗಿದೆ. 14,582 ಪೋಸ್ಟ್ ಗಳಿದಾವೆ. ಇಲ್ಲಿ ಆನ್ಲೈನ್ ಮೋಡ್ ಅಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಲಾಗ್ತಾ ಇದೆ. ಎಲ್ಲ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಹಿಂದಿ और ಇಂಗ್ಲಿಷ್ ಅಲ್ಲಿ ಕ್ವಶನ್ ಪೇಪರ್ ನಿಮ್ಗೆ ಇರುತ್ತೆ. ಕರ್ನಾಟಕದವರು ಕನ್ನಡ ಮಾಧ್ಯಮದಲ್ಲಿ ಎಕ್ಸಾಮ್ ಅನ್ನ ಬರಿಬಹುದಾಗಿದೆ. ಇದು ಗ್ರೂಪ್ ಬಿ ಆಫೀಸರ್ ಮತ್ತು ಗ್ರೂಪ್ ಸಿ ಪೋಸ್ಟ್ ಗಳಿಗೆ ಡಿಫರೆಂಟ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇರ್ತಕ್ಕಂತ ಬೇರೆ ಬೇರೆ ಇಲಾಖೆ ಸುಮಾರು 32 ಮಿನಿಸ್ಟ್ರಿಗಳಲ್ಲಿ ಇರ್ತಕ್ಕಂತ ಒಳ್ಳೆ ಪೋಸ್ಟ್ ಗಳನ್ನ ಇಲ್ಲಿ ಅನೌನ್ಸ್ ಮಾಡಲಾಗಿದೆ. ಪ್ರತಿ ವರ್ಷ ಈ ಪೋಸ್ಟ್ ಗಳನ್ನು ತುಂಬಲಾಗ್ತಾ ಇದೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಟಾಪ್ ಮೋಸ್ಟ್ ಪೋಸ್ಟ್ ಅಂದ್ರೆ ED ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿರ್ಬೋದು ಅಥವಾ GST ಆಫೀಸರ್ ಆಗಿರ್ಬೋದು. ಈ ಟಾಪ್ ಪೋಸ್ಟ್ ಗಳನ್ನ ಇಲ್ಲಿ ಅನೌನ್ಸ್ ಮಾಡಲಾಗ್ತಾ ಇದೆ. ಜೊತೆಗೆ ಫಾರಿನ್ ಮಿನಿಸ್ಟ್ರಿಯಲ್ಲಿನೂ ಟಾಪ್ ಪೋಸ್ಟ್ ಗಳನ್ನ ಇಲ್ಲಿ ಅನೌನ್ಸ್ ಮಾಡಲಾಗ್ತಾ ಇದೆ. ರಿಜಿಸ್ಟ್ರೇಷನ್ ಇದೆ ಜೂನ್ 9ರಂದು ಸ್ಟಾರ್ಟ್ ಆಗಿದ್ದು ಜುಲೈ 4ನೇ ತಾರೀಕುವರೆಗೆ ಕೊನೆಯ ದಿನ ಇರ್ತದೆ. ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕು. ಇಲ್ಲಿ ಎಕ್ಸಾಮ್ಗಳು 2 ಹಂತಗಳಲ್ಲಿ ನಡೀತಾವೆ. ಎಕ್ಸಾಮು ಒಂದು ಪ್ರಿಲಿಮ್ಸ್ ಎಕ್ಸಾಮು, ಅದನ್ನ ನಾವೇನ್ ಕರಿತೀವಿ ಟೈರ್ 1 ಅಂತ ಕರಿತೀವಿ. ಟೈರ್ 1 ಎಕ್ಸಾಮು ಆಗಸ್ಟ್ ಮಂತ್ ಅಲ್ಲಿ ಆಗಸ್ಟ್ 30 ಇಂದ ಆಗಸ್ಟ್ 13 ವರೆಗೆ 13 ಇಂದ 30 ವರೆಗೆ ಅಂದ್ರೆ ಆಗಸ್ಟ್ 2nd ವೀಕ್ ಇಂದ ಲಾಸ್ಟ್ ವರೆಗೆ ಟೋಟಲ್ ಎಕ್ಸಾಮ್ಗಳು ಬೇರೆ ಬೇರೆ ಶಿಫ್ಟ್ ಗಳಲ್ಲಿ ಎಕ್ಸಾಮ್ ಅನ್ನ ಇಲ್ಲಿ ಕಂಡಕ್ಟ್ ಮಾಡಲಾಗ್ತಾ ಇದೆ. ಟೈರ್ 1 ಎಕ್ಸಾಮ್ ಸಿಲೆಬಸ್ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಟೈರ್ 2 ಎಕ್ಸಾಮ್ ಡಿಸೆಂಬರ್ 2025ರಲ್ಲಿ ಟೈರ್ 2 ಎಕ್ಸಾಮ್ ನಡೀತದೆ. ಇದಕ್ಕೆ ಯಾವುದೇ ಇಂಟರ್ವ್ಯೂ ಇಲ್ಲ, ಏನೋ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಟರ್ವ್ಯೂ ಮಾರ್ಕ್ಸ್ ಅನ್ನ ಇಲ್ಲಿ ಅನೌನ್ಸ್ ಮಾಡಲಾಗಿಲ್ಲ. ಸೊ ಅಪ್ಲಿಕೇಶನ್ ಫೀಸು SC ST ಹ್ಯಾಂಡಿಕ್ಯಾಪ್ಟ್ ಅವರಿಗೆ, ಎಕ್ಸ್ ಸರ್ವಿಸ್ ಮೆನ್ಗೆ, ಮಹಿಳೆಯರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸ್ ಇಲ್ಲ. ಓನ್ಲಿ ಪ್ಯೂರ್ GM ಇರ್ತಕ್ಕಂಥವ್ರಿಗೆ ಮಾತ್ರ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇದೆ. ರಿಜಿಸ್ಟ್ರೇಷನ್ ಫೀಸ್ ಎಷ್ಟಿದೆ? ಕೇವಲ 100 ರೂಪೀಸ್ ರಿಜಿಸ್ಟ್ರೇಷನ್ ಫೀಸ್ ಇದೆ. SC ST ಅವರಿಗೆ, ಹ್ಯಾಂಡಿಕ್ಯಾಪ್ಟ್ ಅವರಿಗೆ, ಎಕ್ಸ್ ಸರ್ವಿಸ್ ಮೆನ್ಗೆ, ಮಹಿಳೆಯರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಜಿಸ್ಟ್ರೇಷನ್ ಫೀಸ್ ಇಲ್ಲಿ ಇರೋದಿಲ್ಲ. ಸರಿನಾ? ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಈಗ ಕ್ಲಿಯರ್ ಆಗಿ ಇಲ್ಲಿ SSC ವೆಬ್ಸೈಟ್ ಅಲ್ಲಿ ನಾವು ನೋಡ್ತಾ ಇದೀವಿ. ಸೊ 9th ಇಂದ ಆಲ್ರೆಡಿ ಅಪ್ಲಿಕೇಶನ್ ಆಗ್ತಕ್ಕಂಥ ಡೇಟ್ ಅನೌನ್ಸ್ ಆಗಿದೆ. ಸೊ ಜುಲೈ 4th ವರೆಗೆ ಅಪ್ಲಿಕೇಶನ್ ಆಗ್ತಕ್ಕಂಥ ಡೇಟ್ ಇದೆ. ನೀವೇನಾದ್ರೂ ಆನ್ಲೈನ್ ಪೇಮೆಂಟ್ ಫೀಸ್ ಗಳನ್ನ ಕಟ್ಟಲಿಕ್ಕೆ ಜುಲೈ 5 ಕೊನೆಯ ದಿನ ಆಗಿದೆ. ಸೊ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಲಿಕ್ಕೆ ನೆಕ್ಸ್ಟ್ ಏನಾದ್ರೂ ಕರೆಕ್ಷನ್ ಇತ್ತು ಅಂದ್ರೆ ಜುಲೈ 9ನೇ ತಾರೀಕಿಂದ ಜುಲೈ 11ನೇ ತಾರೀಕುವರೆಗೆ ಕರೆಕ್ಷನ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಅಪ್ಲಿಕೇಶನ್ ಹಾಕುವಾಗ ಏನಾದ್ರೂ ನೀವು ಮಿಸ್ಟೇಕ್ ಮಾಡಿದ್ರಿ ಅಂತಂದ್ರೆ ಮತ್ತೆ ಅದು ಕರೆಕ್ಷನ್ ವಿಂಡೋ ಓಪನ್ ಆಗಿರ್ತದೆ. ನೀವು ಅಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು, ಅದನ್ನ ಕರೆಕ್ಷನ್ ಮಾಡಬಹುದು. ಎಕ್ಸಾಮ್ ಡೇಟ್ ಆಗಸ್ಟ್ ತಿಂಗಳಲ್ಲಿ ಇರುತ್ತೆ. ಡಿಸೆಂಬರ್ ಅಲ್ಲಿ ಟೈರ್ 2 ಆರ್ ಮೇನ್ಸ್ ಎಕ್ಸಾಮ್ ಇರುತ್ತೆ. ಸೊ ಏನಾದ್ರೂ ನಿಮ್ಗೆ ಡೌಟ್ಸ್ ಇತ್ತು ಅಂತಂದ್ರೆ ಈ ಹೆಲ್ಪ್ ಲೈನ್ ನಂಬರ್ಗೆ ಯಾವುದು 1800309306 ಹೆಲ್ಪ್ ಲೈನ್ ನಂಬರ್ಗೆ, ಟೋಲ್ ಫ್ರೀ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೋಬಹುದು. ಸೊ ಕ್ವಾಲಿಫಿಕೇಶನ್ ಏನಾಗಿದೆ, ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ, ಏಜ್ ಏನಾಗಿರ್ಬೇಕು 18 to 32 ಏಜ್ ಲಿಮಿಟ್ ಇದೆ. ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 32 ಇಯರ್ಸ್ GM ದವರಿಗೆ. SC ST ಅವರಿಗೆ, OBC ಅವರಿಗೆ, ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ಅನೌನ್ಸ್ ಮಾಡಲಾಗಿದೆ. ಕ್ವಾಲಿಫಿಕೇಶನ್ ಏನಾಗಿದೆ, ಎನಿ ಡಿಗ್ರಿ ಕ್ವಾಲಿಫಿಕೇಶನ್ ಇಲ್ಲಿ ಇದೆ. ಸ್ಯಾಲರಿ ಲೆವೆಲ್ ಏನಿದೆ ಅಂದ್ರೆ ಬೇಸಿಕ್ ಲೆವೆಲ್ 7 44,000 ಇಂದ 1,42,400 ವರೆಗೆ ಪರ್ ಮಂತ್ ಸ್ಯಾಲರಿ ಇದೆ. ಇದು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿರ್ಬೋದು, ED ಆಫೀಸರ್ ಆಗಿರ್ಬೋದು, GST ಆಫೀಸರ್ ಆಗಿರ್ಬೋದು. ದಿ ಬೆಸ್ಟ್ ಆಗಿರ್ತಕ್ಕಂಥ ಟಾಪ್ 5 ಪೋಸ್ಟ್ ಗಳಿಗೆ ಈ ಪೇ ಸ್ಕೇಲ್ ಗಳನ್ನ ಇಲ್ಲಿ ಅನೌನ್ಸ್ ಮಾಡಲಾಗಿದೆ. ಸೆಕೆಂಡ್ ಲೆವೆಲ್ 6 ಏನಾಗಿದೆ 35,400 ಇಂದ 1,12,000 ವರೆಗೆ ಇದು ಸ್ಯಾಲರಿ ಇದೆ. 29,000 ಬೇಸಿಕ್ ಇಂದ 92,300 ಪೇ ಸ್ಕೇಲ್ ಇದೆ. ಸೊ ಲೆವೆಲ್ 4 ಗೆ 25,000 ಇಂದ 81,000 ವರೆಗೆ ಪೇ ಸ್ಕೇಲ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಎಕ್ಸಾಮ್ ಕ್ರೈಟೇರಿಯಾ ಯಾವ ತರ ಇರ್ತದೆ ಅಂತಂದ್ರೆ ಒಂದು ಟೈರ್ 1 ಎಕ್ಸಾಮ್ ಆಗ್ತದೆ, ಆಮೇಲೆ ಟೈರ್ 2 ಎಕ್ಸಾಮ್ ಆಗ್ತದೆ,
ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತದೆ, ಫೈನಲ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡ್ಲಾಗ್ತಾ ಇದೆ. ಸೊ ಇದಕ್ಕೆ ಆಲ್ರೆಡಿ ನಾ ಹೇಳಿದೆ, ಡಿಗ್ರಿ ಎನಿ ಡಿಗ್ರಿ ಯಾವುದೇ ಪದವಿ ಆಗಿರ್ತದೆ, BSc, BA, BCom, BE ಯಾರೇ ಮಾಡ್ಬೋದು, BSc ಅಗ್ರಿ ಯಾವುದೇ ಎನಿ ಡಿಗ್ರಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಇನ್ನು ಎಕ್ಸಾಮ್ ಟೈರ್ 1 ಎಕ್ಸಾಮ್ ಸಿಲೆಬಸ್ ಏನಿರ್ತದೆ ನೋಡ್ರಿ. ಟೈರ್ 1 ಎಕ್ಸಾಮ್ ಅಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಅಂತ ಕರಿತೀವಿ. ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ನಿಮ್ಗೆ 4 ಸೆಕ್ಷನ್ ಗಳನ್ನ ಮಾಡಲಾಗಿರ್ತದೆ. ಫಸ್ಟ್ ಸೆಕ್ಷನ್ ಏನಂದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್. ಇದರಲ್ಲಿ 25 ಕ್ವಶನ್ ಇರ್ತದೆ, 50 ಮಾರ್ಕ್ಸ್ ಕ್ವಶನ್. ಅಂದ್ರೆ ಈಚ್ ಕ್ವಶನ್ 2 ಮಾರ್ಕ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ 25 ಕ್ವಶನ್ 50 ಮಾರ್ಕ್ಸ್ ಇರುತ್ತೆ. ಕ್ವಾಂಟ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ 25 ಕ್ವಶನ್ 50 ಮಾರ್ಕ್ಸ್ ಇರುತ್ತೆ. ಆಮೇಲೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್ ಅಲ್ಲಿ 25 ಕ್ವಶನ್ 50 ಮಾರ್ಕ್ಸ್ ಇರುತ್ತೆ. ಟೋಟಲ್ 1 ಅವರ್ ಅಲ್ಲಿ ನೀವು 100 ಕ್ವಶನ್ ಅನ್ನ ನೀವು ಅಟೆಂಡ್ ಮಾಡಬೇಕು. ಟೈರ್ 1 ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಶಾರ್ಟ್ ಲಿಸ್ಟ್ ಮಾಡಲಾಗ್ತಾ ಇದೆ. ಆಮೇಲೆ ಟೈರ್ 2 ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಟೈರ್ 2 ಮೀನ್ಸ್ ಮೇನ್ಸ್ ಎಕ್ಸಾಮ್. ಟೈರ್ 1 ಎಕ್ಸಾಮ್ ಆಗಸ್ಟ್ 2nd ವೀಕ್ ಇಂದ ಆಗಸ್ಟ್ 30ರವರೆಗೆ ಎಕ್ಸಾಮ್ ಅನ್ನ ಇಲ್ಲಿ ಕಂಡಕ್ಟ್ ಮಾಡಲಾಗ್ತಾ ಇದೆ. ಇನ್ನ ಟೈರ್ 2 ಎಕ್ಸಾಮ್ ಅಲ್ಲಿ 2 ಪಾರ್ಟ್ಸ್ ಇದಾವೆ. ಯಾವುದು ಟೆಕ್ನಿಕಲ್ ಗ್ರೇಡ್ ರಿಲೇಟೆಡ್ ಆಗಿರ್ತಕ್ಕಂಥ ಪೋಸ್ಟ್ ಇದೆ, ಸ್ಟಾಟಿಸ್ಟಿಕಲ್ ಆಫೀಸರ್ಸ್ ಅಂತಿದೆ, ಅವುಗಳಿಗೆ ಮಾತ್ರ ಪೇಪರ್ 2 ಇರುತ್ತೆ. ಇಲ್ಲಿ ಟೈರ್ 2 ಎಕ್ಸಾಮ್ ಅಲ್ಲಿ ನೋಡೋದಾದ್ರೆ ಟೈರ್ 2 ಎಕ್ಸಾಮ್ ಅಲ್ಲಿ ಪೇಪರ್ 1 ಅಲ್ಲಿ ಸೆಕ್ಷನ್ 1 ಇರುತ್ತೆ, ನೆಕ್ಸ್ಟ್ ಇನ್ನೊಂದು ಸೆಕ್ಷನ್ 2 ಇರುತ್ತೆ. ಪೇಪರ್ 1 ಎಲ್ಲರಿಗೂ ಕಾಮನ್ ಆಗಿರ್ತಕ್ಕಂಥ ಪೇಪರ್ ಆಗಿರ್ತದೆ. ಯಾರು ಟೈರ್ 1 ಎಕ್ಸಾಮ್ ಕ್ಲಿಯರ್ ಮಾಡಿರ್ತಾರೆ ಅವರೆಲ್ಲರೂ ಟೈರ್ 2 ಎಕ್ಸಾಮ್ ಅನ್ನ ಬರೀಲೇಬೇಕು. ಇಲ್ಲಿ ಮ್ಯಾಥ್ಸ್ 30 ಕ್ವಶನ್ ಇರುತ್ತೆ. ಒಂದು ಕ್ವಶನ್ 3 ಮಾರ್ಕ್ಸ್ ಇರುತ್ತೆ, 180 ಮಾರ್ಕ್ಸ್ ಆಯ್ತು. ರೀಸನಿಂಗ್ ಅಲ್ಲಿ 30 ಕ್ವಶನ್ ಇರುತ್ತವೆ. ಸೊ ಇಲ್ಲಿ ಈಚ್ ಕ್ವಶನ್ 3 ಮಾರ್ಕ್ಸ್ ಇರುತ್ತೆ. ಟೋಟಲ್ 60 ಕ್ವಶನ್ 180 ಮಾರ್ಕ್ಸ್ ಇರುತ್ತೆ. ಇನ್ನು ಸೆಕ್ಷನ್ 2 ದಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಗೆ 45 ಕ್ವಶನ್ ಇರುತ್ತೆ. ದೆನ್ ಜನರಲ್ ಅವೇರ್ನೆಸ್ ಗೆ 25 ಕ್ವಶನ್, ಟೋಟಲ್ 70 ಕ್ವಶನ್ ಇರುತ್ತೆ. ಇಲ್ಲಿ ಈಚ್ ಕ್ವಶನ್ 3 ಮಾರ್ಕ್ಸ್, ಟೋಟಲ್ 210 ಮಾರ್ಕ್ಸ್ ಇಲ್ಲಿರುತ್ತೆ. ಟೋಟಲ್ ಏನಾಯ್ತಿದು 390 ಮಾರ್ಕ್ಸ್ ಗೆ ಇರ್ತಕ್ಕಂಥ ಒಂದು ಎಕ್ಸಾಮ್ ಆಗಿರ್ತದೆ. ಸೊ ಈ ಮೇನ್ಸ್ ಅಲ್ಲಿ ಟೈರ್ 2 ಎಕ್ಸಾಮ್ ಅಲ್ಲಿ ನೀವೇನ್ ಸ್ಕೋರ್ ಮಾಡಿರ್ತೀರಿ ಇದೇ ಸ್ಕೋರೇ ನಿಮ್ಮ ಫೈನಲ್ ಕಟ್ ಆಫ್ ಆಗಿರ್ತದೆ. ಸರಿ, ಟೈರ್ 2 ಎಕ್ಸಾಮ್ ಮೇನ್ಸ್ ನಿಮ್ದು ಏನ್ ಎಕ್ಸಾಮ್ ಆಗಿರ್ತದೆ ಇದೇ ನಿಮ್ದು ಫೈನಲ್ ಕಟ್ ಆಫ್ ಆಗಿರ್ತದೆ. ಆಮೇಲೆ ಸೆಕ್ಷನ್ 3 ದಲ್ಲಿ ಕಂಪ್ಯೂಟರ್ ಟೆಸ್ಟ್ 20 ಕ್ವಶನ್ ಇರ್ತದೆ. ಸೊ ಇದು 60 ಮಾರ್ಕ್ಸ್, ಅಂದ್ರೆ ಈಚ್ ಕ್ವಶನ್ 3 ಮಾರ್ಕ್ಸ್ ಇರುತ್ತೆ. ಈ ಪಾರ್ಟ್ 3, ಪಾರ್ಟ್ 1, ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 ಇದು ಎಲ್ಲರಿಗೂ ಕಾಮನ್ ಆಗಿರ್ತಕ್ಕಂಥ ಪೇಪರ್ ಆಗಿರ್ತದೆ. ಸ್ಟಾಟಿಸ್ಟಿಕ್ ಆಫೀಸರ್ ಇದ್ದವರಿಗೆ ಮಾತ್ರ ಸಪರೇಟ್ ಆಗಿರ್ತಕ್ಕಂಥ ಪೇಪರ್ 2 ಎಕ್ಸಾಮ್ ಅನ್ನ ಇಲ್ಲಿ ಕಂಡಕ್ಟ್ ಮಾಡ್ಲಾಗ್ತಾ ಇದೆ. ಸರಿನಾ? ಓಕೆ. ಇನ್ನ ಇತರ SSC ನೇಮಕಾತಿಗಳು, ಇನ್ನ SSCGL ಬಿಟ್ರೆ ಇನ್ನು ಬೇರೆ ಬೇರೆ SSC ನೇಮಕಾತಿಗಳು ಅನೌನ್ಸ್ ಆಗಿದ್ದಾವೆ. ಸೊ SSC CHSL ಅಂತೇಳಿ PUC ಪಾಸ್ ಆಗಿರ್ತಕ್ಕಂಥ ಯಾರೇ ಇಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು. ಅಪ್ಲಿಕೇಶನ್ ಡೇಟ್ ಇದೆ ಜೂನ್ 23ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಜುಲೈ 18ನೇ ತಾರೀಕು ಇದು ಲಾಸ್ಟ್ ಡೇಟ್ ಇದೆ. ಎಕ್ಸಾಮ್ ಡೇಟ್ ಏನಾಗಿದೆ ಸೆಪ್ಟೆಂಬರ್ 8ರಿಂದ ಸೆಪ್ಟೆಂಬರ್ 18ರವರೆಗೆ ಎಕ್ಸಾಮ್ ಅನ್ನ ಇಲ್ಲಿ ಕಂಡಕ್ಟ್ ಮಾಡ್ಲಾಗ್ತಾ ಇದೆ. PUC ಪಾಸ್ ಆಗಿರ್ತಕ್ಕಂಥ ಯಾರೇ ಇಲ್ಲಿ ಏನ್ ಮಾಡ್ಬೋದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ. PUC ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು. ಬಟ್ ಇಲ್ಲಿ ಎಕ್ಸಾಮ್ ಅನ್ನ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಇವು ಹಿಂದಿ ಇಂಗ್ಲಿಷ್ ಅಲ್ಲಿ ಕ್ವಶನ್ ಪೇಪರ್ ಇರುತ್ತೆ. ನೀವು ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ್ರಿ ಅಪ್ಲಿಕೇಶನ್ ಅಂತಂದ್ರೆ ಕನ್ನಡದಲ್ಲೇ ಎಕ್ಸಾಮ್ ಅನ್ನ ನೀವು ಬರಿಬಹುದಾಗಿದೆ. ಸರಿನಾ? ಓಕೆ. ನೆಕ್ಸ್ಟ್ ಇನ್ನು SSC GD ಒಂದು ರಿಸರ್ವ್ ಪೊಲೀಸ್ ಫೋರ್ಸ್ ಗೆ ಬೇಕಾಗಿರ್ತಕ್ಕಂಥ ಒಂದು ಕಾನ್ಸ್ಟೇಬಲ್ ಗಳ ನೇಮಕಾತಿ, ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ನೇಮಕಾತಿಯನ್ನ 10th ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಇದೇ ಅಕ್ಟೋಬರ್ 2025ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಎಕ್ಸಾಮ್ ಏನಾಗಿರ್ತದೆ ನವೆಂಬರ್ ಅಲ್ಲಿ ಎಕ್ಸಾಮ್ ಇರುತ್ತೆ. ಸೊ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ನವೆಂಬರ್ ಇರುತ್ತೆ. ಎಕ್ಸಾಮಿನೇಷನ್ ಡೇಟ್ ನಾವು ನೋಡಿದ್ವಿ ಅಂತಂದ್ರೆ ಜನವರಿ ಟು ಫೆಬ್ರವರಿ 2026 ಅಲ್ಲಿ ಎಕ್ಸಾಮ್ ಅನ್ನು ಇಲ್ಲಿ ಕಂಡಕ್ಟ್ ಮಾಡ್ಲಾಗ್ತಾ ಇದೆ. ಸೊ ಇದು SSC GD ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್. ಇದು ಡಿಟೇಲ್ ಆಗಿ ಕಾಲ್ಫಾರ್ಮ್ ಆದಾಗ ಮತ್ತೆ ಡಿಟೇಲ್ ಆಗಿ ಇದ್ರ ಮೇಲೆ ನಾವು ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀವಿ. ಇನ್ನು SSC ಡೆಲ್ಲಿ ಪೊಲೀಸ್ಗೆ ಸಂಬಂಧಪಟ್ಟಿದ್ದು PUC ಪಾಸ್ ಆಗಿರ್ತಕ್ಕಂಥ ಯಾವುದೇ ಅಭ್ಯರ್ಥಿಗಳಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅಪ್ಲಿಕೇಶನ್ ಜುಲೈದಲ್ಲಿ ಸ್ಟಾರ್ಟ್ ಆಗುತ್ತೆ, ಜುಲೈ 2025ಕ್ಕೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಏನಾಗಿರ್ತದೆ ಸೆಪ್ಟೆಂಬರ್ 2025 ಆಗಿರ್ತದೆ. ಎಕ್ಸಾಮ್ ಡೇಟು ನವೆಂಬರ್ ಡಿಸೆಂಬರ್ 2025ರಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ಲಾಗ್ತಾ ಇದೆ. ಸೊ ಹಂಗಾಗಿ ಈ ಒಂದು ಯಾರು ಪೊಲೀಸ್ PSI ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ದೀರಿ ಅವರಿಗೆ ದಿ ಬೆಸ್ಟ್ ಆಗಿರ್ತಕ್ಕಂಥ ಪೋಸ್ಟ್ ಅಂತ ನಾವು ಇದನ್ನ ಹೇಳ್ಬೋದು. ಇನ್ನು ಯಾರು SSC ಮತ್ತು ರೈಲ್ವೆ ಎಕ್ಸಾಮ್ಗಳನ್ನ ಪ್ರಿಪೇರ್ ಮಾಡ್ತಾ ಇದ್ದೀರಿ ಕನ್ನಡದಲ್ಲಿ ನಿಮಗೆ ಈ ರಿಲೇಟೆಡ್ ಆಗಿರ್ತಕ್ಕಂಥ ಮ್ಯಾಥ್ಸ್, ರೀಸನಿಂಗ್ ಅಂಡ್ GK ರಿಲೇಟೆಡ್ ಆಗಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ಗಳು ನಮ್ಮ ಸಂಸ್ಥೆ ವತಿಯಿಂದ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಇದು ಜನರಲ್ ಮೆಂಟಲ್ ಎಬಿಲಿಟಿ, ಜನರಲ್ ಮ್ಯಾಥ್ಸ್, ಸ್ಟ್ಯಾಟಿಕ್ GK, ಜನರಲ್ ಸೈನ್ಸ್ ಎಲ್ಲ ಸೇರಿ 850 ರೂಪಾಯಿ ಇದು.
ಸೊ ಡಿಸ್ಕೌಂಟ್ ರೇಟ್ ಅಲ್ಲಿ 850 ರೂಪಾಯಿ ಉಚಿತ ಕೊರಿಯರ್ ಮೂಲಕ ನಾವು ನಿಮಗೆ ಕಳಿಸ್ತಾ ಇದೀವಿ. ಬೈ ಪೋಸ್ಟ್ ಮೂಲಕ ಪುಸ್ತಕ ನಿಮ್ಮ ಕೈ ಸೇರುತ್ತೆ. ಯಾರಿಗೆ ಈ ಪುಸ್ತಕ ಬೇಕೋ ಅವರು ಈ ನಂಬರ್ಗೆ ಯಾವುದು 8618748199 ನಂಬರ್ಗೆ ಫೋನ್ ಪೇ ಮಾಡಿ, 850 ರೂಪಾಯಿ ಫೋನ್ ಪೇ ಮಾಡಿ ಅದರ ಸ್ಕ್ರೀನ್ ಶಾಟ್ ಮತ್ತು ನಿಮ್ಮ ಅಡ್ರೆಸ್ ಅನ್ನ ನೇರವಾಗಿ ಈ ನಂಬರ್ಗೆ ಕಳಿಸಿದ್ರೆ ನಿಮಗೆ ಕೊರಿಯರ್ ಮಾಡ್ತೀವಿ. ಸೊ ವಿತಿನ್ 2-3 ಡೇಸ್ ಅಲ್ಲಿ ನಿಮಗೆ ಬೈ ಪೋಸ್ಟ್ ಇಂದ ನೇರವಾಗಿ ನಿಮ್ಮ ಮನೆಗೆ ಪುಸ್ತಕಗಳು ಬಂದು ತಲುಪ್ತವೆ. ಕನ್ನಡ ಮೀಡಿಯಂದಲ್ಲಿ ಅತ್ಯುತ್ತಮ ಪುಸ್ತಕಗಳು ಇವಾಗಿದ್ದು ಪ್ರತಿ ಪುಸ್ತಕದ ಇದರಲ್ಲಿ QR ಕೋಡ್ ಇರುತ್ತೆ. ಜಸ್ಟ್ QR ಕೋಡ್ ಅನ್ನು ನೀವು ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ವಿಡಿಯೋ ಓಪನ್ ಆಗ್ತದೆ. ವಿಡಿಯೋ ನೋಡ್ತಾ ನೀವು ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಬಹುದು. ಇನ್ನು ಯಾರು ಮೊಬೈಲ್ ಆಪ್ ಅಲ್ಲಿ ನಮ್ಮ ಕೋರ್ಸ್ ಅನ್ನ ರೆಕಾರ್ಡೆಡ್ ಕೋರ್ಸ್ ಅನ್ನು ನೋಡ್ಬೇಕಾಗಿತ್ತು, ಲೈವ್ ಕೋರ್ಸ್ ನೋಡ್ಬೇಕಾಗಿತ್ತು ಅಂದ್ರೆ ಪ್ಲೇಸ್ಟೋರ್ ಅಲ್ಲಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತ ಸರ್ಚ್ ಮಾಡಿ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆಪ್ ಓಪನ್ ಆಗ್ತದೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ನಾವು ಕೋರ್ಸ್ ಗಳನ್ನ ಕೊಟ್ಟಿದ್ದೀವಿ. ರೀಸನಿಂಗ್ ಅಂಡ್ ಸ್ಟಾಟಿಕ್ GK ಕೋರ್ಸ್ ಅನ್ನ ಕೊಟ್ಟಿದ್ದೀವಿ. ಈ ಕೋರ್ಸ್ ಗಳನ್ನ ತಾವು ಪರ್ಚೇಸ್ ಮಾಡಬಹುದು. ಸೊ ಅಲ್ಲಿ ಪೇ ಮಾಡಿದ ತಕ್ಷಣ ನಿಮ್ಗೆ ಮೈ ಕೋರ್ಸ್ ಅಂತ ಬರುತ್ತೆ. ಮೈ ಕೋರ್ಸ್ ಅಲ್ಲಿ ನೀವು ಯಾವ ಕೋರ್ಸ್ ಅನ್ನ ಪರ್ಚೇಸ್ ಮಾಡಿದಿರಿ ಆ ಕೋರ್ಸ್ ಅನ್ನ ನೀವು ಅನ್ಲಿಮಿಟೆಡ್ ಟೈಮ್ ವರೆಗೆ ನೀವು ಏನ್ ಮಾಡಬಹುದು, ನೋಡಬಹುದು. ಸೊ ಇಂತ ಒಂದು ಫೆಸಿಲಿಟಿಯನ್ನು ನಮ್ಮ ಸಂಸ್ಥೆ ವತಿಯಿಂದ ನಾವು ನೀಡಿದೀವಿ. ರೀಸನಿಂಗ್ ಕೋರ್ಸ್ 599 ಇದೆ. ಸ್ಟಾಟಿಕ್ GK ಡಿಸ್ಕೌಂಟ್ ಮಾಡಿ ನಾವೀಗ 599 ಗೆ ನಾವು ಇದನ್ನ ಜಸ್ಟ್ 499 ಗೆ ನಾವು ಇದನ್ನ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಯಾರಿಗೆ ಈ ಕೋರ್ಸ್ಗಳು ಬೇಕು, ಕೋರ್ಸ್ ತೆಗೆದುಕೊಂಡ 1 ವರ್ಷದವರೆಗೆ ನೀವು ಕೋರ್ಸ್ ಅನ್ನ ನೋಡಬಹುದು. ಆಮೇಲೆ 50+ ವಿಡಿಯೋಸ್ ಇದಾವೆ. ಪ್ರತಿ ಟಾಪಿಕ್ ಮೇಲೆ PDF ಇದೆ. ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೆ ನಾವು ಡಿಸ್ಕಷನ್ ಮಾಡಿದೀವಿ. 1 ಇಯರ್ ವ್ಯಾಲಿಡಿಟಿ ಇದೆ. ಯಾರಿಗೆ ಈ ಕೋರ್ಸ್ ಬೇಕು ಶೀಘ್ರದಲ್ಲಿ ಈ ಒಂದು 2 ಕೋರ್ಸ್ಗಳನ್ನು ನೀವು ಪರ್ಚೇಸ್ ಮಾಡಿ ವಿಡಿಯೋ ನೋಡ್ತಾ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸೊ ಹೆಚ್ಚಿನ ಮಾಹಿತಿಗೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್, ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ, ಬಾಗಲಕೋಟ್ ರೋಡ್, ವಿಜಯಪುರ. ಥ್ಯಾಂಕ್ ಯು, ಧನ್ಯವಾದಗಳು.